ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಿನ ವಿಶೇಷತೆ ಏನಂತಂದರೆ, ಇದು ಗುರುವಾರದ ದಿನ ಶ್ರೀ ಶಿರಡಿ ಬಾಬಾ ಸಾಯಿ ಮಂದಿರ ಗುಡಿಗೆ ಹೋಗಿದ್ದೇವೆ. ಅಲ್ಲಿ ಪೂಜಾ ಮಾಡಿದ್ರು, ನಮ್ಮ ಮನೆ ಬಾಜುದವರು ಅವರು ಪೂಜಾ ಮುಗಿಸಿದ್ರು. ಅದಕ್ಕೆ ಅಲ್ಲಿ ಪೂಜಾ ಇಟ್ಕೊಂಡಿದ್ರು, ಕರ್ಕೊಂಡು ಹೋಗಿ ನಮಗೂ ಬಾ ಅಂದಿದ್ರು. ನಾವು ಹೋಗಿದ್ದೇವೆ ಅವ್ರ ಜೊತೆ. ಪೂಜಾ ನೋಡಿ ಎಷ್ಟು ಚೆನ್ನಾಗಿ ಪೂಜಾ ಮಾಡಿದ್ದಾರೆ. ಸಾಯಿಬಾಬಂದು ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಎಲ್ಲರೂ ಕ್ಯೂ ನಿಂತು ಭಜನೆ ಮಾಡ್ತಾಯಿದ್ರು. ದೇವ್ರದ್ದು ಇದು ಹಾಡು ಹಾಕಿದ್ರು. ಮ್ಯೂಸಿಕ್ ಅದಲ್ಲ ಅಂಥೇಳಿ ನಾನು ಆನ್ ಮಾಡಿಲ್ಲ, ಯಾಕಂತಂದರೆ ಮ್ಯೂಸಿಕ್ ಅಲೌ ಇಲ್ಲಲ್ಲ, ಅದಕ್ಕಂತ ಸಾಂಗ್ ಅಲೌ ಇಲ್ಲ ಅಂತ, ಅದಕ್ಕಾಗಿ ಮ್ಯೂಟ್ ಮಾಡಿ ನಾನು ರೆಕಾರ್ಡ್ ಕೊಡ್ತಾ ಇದ್ದೀನಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ಬಗ್ಗೆ ಮನುಷ್ಯರಿಗಿಷ್ಟೇ ಭಕ್ತಿ ಇರ್ತಂತ ಅನ್ಕೋತೀವಲ್ರಿ, ಅಲ್ಲಿ ಪ್ರಾಣಿಗಳಿಗೂ ಕೂಡ ಯಾವ ರೀತಿ ಭಕ್ತಿ ಇರ್ತದೆ ಅನ್ನೋದು ನೋಡಿದೆ ನಾನು. ಈಗ ನೋಡ್ರಿ, ಅಲ್ಲಿ ಮಂಗಳಾರತಿ ನಡೀತಾ ಇತ್ತು. ಒಂದು ನಾಯಿ ಬಂತು. ನಾಯಿ ಬಂದು ಆ ಮಂಗಳಾರತಿ ಎಷ್ಟು ಗಂಟೆ ಬರ್ಸ್ದಂಗೆ ಅಲ್ಲಿ ಮಂಗಳಾರತಿ ನಡೆದಂಗೆ ತಾನು ಕೂಡ ತನ್ನ ಭಕ್ತಿ ತೋರಿಸ್ದಂಗೆ ಸೌಂಡ್ ಮಾಡ್ತಿತ್ತು. ನೋಡಿ ಎಲ್ಲರೂ ಅದಕ್ಕೆ ನೋಡ್ತಾ ಇದ್ದರು. ಅದು ಎಷ್ಟು ಮಂಗಳಾರತಿ ಯಾವ ರೀತಿ ಜೋರಾಗಿ ಸ್ಟಾರ್ಟ್ ಆಗ್ತಾ ಇತ್ತು, ಹಾಗೆ ತಾನು ಕೂಗ್ತಾ ಇತ್ತು. ಇದು ನೋಡಿ ಎಲ್ಲರಿಗೂ ಒಂಥರ ಅನ್ನಿಸ್ತು, ಎಷ್ಟು ಭಕ್ತಿ ಅಲ್ಲಪ್ಪ ಮನುಷ್ಯರಿಗಿನ ಬಲ್ಲಿ ಅದ ಅಂತಂದ್ರೂ ಪ್ರಾಣಿಗಳ ಬಲ್ಲಿನೂ ಭಕ್ತಿ ಅದಲ್ಲಪ್ಪ ಅಂದ್ಕೊಂಡು. ದೇವ್ರ ಮಹಿಮೆ ಯಾವ ರೀತಿ ಇರ್ತದೆ ಅಂತ ಅಂದ್ಕೊಂಡೇವಿ. ದೇವರು ನಂಬಿದವ್ರಿಗೆ ಎಂದೂ ಮೋಸ ಮಾಡಲ್ರಿ, ಕೈ ಕೊಡಲ್ಲ. ದೇವ್ರಿಗೆ ನಂಬಬೇಕು. ಮನುಷ್ಯರು ಯಾವಾಗಲಾದರೂ ಕೈ ಕೊಡ್ತಾರೆ. ಮನುಷ್ಯನಿಗೆ ಹೆಲ್ಪ್ ಆಗಲ್ಲ, ಕೈ ಕೊಡ್ತಾ ನಂಬೋದು ಅಷ್ಟು ಸುಲಭದ್ದಲ್ಲ. ಆದರೆ ದೇವರಲ್ಲಿ ನಂಬಿಕೆ ಇಡಬೇಕು. ದೇವರು ನಂಬಿದ್ನ ಒಂದಲ್ಲ ಒಂದಿನ ನಮ್ಮ ಕೈ ಹಿಡಿತಾನ ಅನ್ನೋದು, ಕೈ ಹಿಡಿದು ಮಾರ್ಗದರ್ಶನ ಮಾಡೋ ಏಕೈಕ ಶಕ್ತಿ ಅಂದ್ರೆ ದೇವರೇ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದೆಲ್ಲ ಸುತ್ತಮುತ್ತಲಿನ ವಾತಾವರಣ, ಗುಡಿದು ಎಷ್ಟು ಚಂದ ಇತ್ತು. ಬರೋಕೆ ಮನಸ್ಸಿದ್ದಿದ್ದಿಲ್ಲ. ಕುಂತು ದೇವ್ರದ್ದೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟೇವು. ಪ್ರಸಾದ ತೊಗೊಂಡು ನಾವು. ಯಾರೆಲ್ಲ ಹೊಸಬ್ರಾಗಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.